ಬೂದಿಯೊಳಗಡಗಿಪ್ಪನಲನೋಪಾದಿ ಚೇತನ ಪ್ರಕೃತಿಯೊಳು ಅನ್ನಾದ ಅನ್ನಾಭಯದಿ ಕರೆಸುವ ಬ್ರಹ್ಮ ಶಿವರೂಪಿ. ಓದನ ಪ್ರದ ವಿಷ್ಣು ಪರಮಾಹ್ಲಾದವೀವುತ ತೃಪ್ತಿಪಡಿಸುವ ಅಗಾಧ ಮಹಿಮನ ಚಿತ್ರಕರ್ಮವ ಬಣ್ಣಿಸುವ ನಾವ. ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ. ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 2. ಬೂದಿಯೊಳಗಡಗಿಪ್ಪನಳನೋಪಾದಿ ಚೇತನ ಪ್ರಕೃತಿಯೊಳಗನ್ನಾದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಪರಿಮಿತ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನ ವಿಚಿತ್ರ ವ್ಯಾಪಾರ ವಿಶೇಷಗಳನ್ನು ಯಾರೂ ತಿಳಿಯಲಾರರು ಮತ್ತು ವರ್ಣಿಸಲಾರರು ಎಂದು ತಿಳಿಸುತ್ತಾರೆ. ಪ್ರಕೃತಿಗತ ಸಮಸ್ತ ವಸ್ತುಗಳಲ್ಲಿ ಅಂತರ್ಗತನಾಗಿರುವ ಪರಮಾತ್ಮನ ಮಹಿಮೆಯನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ. ಬೆಂಕಿಯು ಬೂದಿಯ ರಾಶಿಯಲ್ಲಿ ಅಡಗಿರುವುದು. ಬೂದಿ ಮುಚ್ಚಿದ ಅಗ್ನಿಯಂತೆ ಭೂರಮಣನಾದ ಶ್ರೀಹರಿಯು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಜ್ಞಾನಿಗಳ ಧ್ಯಾನಕ್ಕೆ ಮಾತ್ರ ಗೋಚರನಾಗುವನು. ಸರ್ವ ಜೀವ ರಾಶಿಗಳ ಬಿಂಬರೂಪಿಯಾಗಿ ವ್ಯಾಪ್ತನಾಗಿದ್ದರೂ ಅವ್ಯಕ್ತನು ಸಕಲ ಪ್ರಕೃತಿಯ ಜಡ ವಸ್ತುಗಳ ಕಣಕಣಗಳಲ್ಲಿ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ. ಮೂಲ ಸೂಕ್ಷ್ಮ ಪ್ರಕೃತಿಗೆ ಶ್ರೀ ಲಕ್ಷ್ಮೀದೇವಿಯು ಅಭಿಮಾನಿಗಳು. ತ್ರಿಗುಣಾಭಿಮಾನಿಗಳಾದ ಶ್ರೀ ಲಕ್ಷ್ಮೀದೇವಿಯರಲ್ಲಿ ಅನ್ನ ನಾಮಕನಾಗಿ ಶ್ರೀಹರಿಯು ವಿದ್ಯಮಾನನಾಗಿದ್ದಾನೆ. ಪ್ರಕೃತಿಯಲ್ಲಿ ಸಸ್ಯ ಜೀವರುಗಳ ದ್ವಾರ ಧಾನ್ಯಗಳ ದ್ವಾರ ಜೀವರಿಗೆ ಆಹಾರೋತ್ಪತ್ತಿ. ಅದರಿಂದ ಪ್ರಕೃತ್ಯಾಭಿಮಾನಿಗಳಾದ ಶ್ರೀ ಲಕ್ಷ್ಮಿಯಲ್ಲಿ ಅನ್ನ ನಾಮಕನಾಗಿದ್ದು ಸಸ್ಯ ಜೀವರಲ್ಲಿದ್ದು ಸರ್ವಸಾರ ಭೋಕ್ತನಾಗಿ ಅನ್ನದ್ವಾರ ಅವರಿಗೆ ತೃಪ್ತಿಪದನು. ಅನ್ನಾದ ಎಂದರೆ ಅನ್ನವನ್ನು ಭಕ್ಷಿಸುವವನು ಎಂದರ್ಥ. ಅನ್ನಾದ ನಾಮಕನಾಗಿ ಚತುರ್ಮುಖ ಬ್ರಹ್ಮದೇವರಲ್ಲಿ ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಬ್ರಹ್ಮ ಶಿವರೂಪಿ ಎಂಬ ಪದಪ್ರಯೋಗದಿಂದ ಬ್ರಹ್ಮ ಮತ್ತು ಶಿವನು ಶ್ರೀಹರಿಯ ಸ್ವರೂಪಾತ್ಮಕರೆಂದರ್ಥವಲ್ಲ. ಸೃಷ್ಟಿಗೆ ಅವಾಂತರ ಕರ್ತೃಗಳಾದ ಬ್ರಹ್ಮದೇವರಲ್ಲಿ ಬ್ರಹ್ಮ ಶಬ್ದವಾಚ್ಯನಾಗಿದ್ದಾನೆ. ಲಯಕರ್ತೃಗಳಾದ ಶ್ರೀ ರುದ್ರದೇವರಲ್ಲಿ ತತ್ ಶಬ್ದವಾಚ್ಯನಾಗಿ ಅಂತರ್ಯಾಮಿ ರೂಪದಿಂದ ಇದ್ದಾನೆ. ಅವರಲ್ಲಿದ್ದು ಅನ್ನಾದ ನಾಮಕನಾಗಿ ಸ್ವಾಖ್ಯರಸ ಸ್ವೀಕಾರದ್ವಾರ ಸಮಸ್ತ ಭೋಜ್ಯ ವಸ್ತುಗಳನ್ನು ಉಂಡು ಜೀವರಿಗೆ ಉಣಿಸುವನು. ಸ್ವಯಂ ವಿಷ್ಣು ರೂಪದಿಂದ ಸರ್ವ ಜೀವರನ್ನು ಸಂರಕ್ಷಣೆ ಮಾಡುತ್ತಾ ಅನ್ನದ ಅಂದರೆ ಅವರಿಗೆ ಅನ್ನಪ್ರದನಾಗಿದ್ದಾನೆ. ಇದನ್ನೇ ದಾಸರಾಯರು ಓದನಪ್ರದನೆಂದಿದ್ದಾರೆ. ಓದನ ಅಂದರೆ ಅನ್ನ ಭೋಜ್ಯ ಪದಾರ್ಥ. ಇಂತಹ ಅಪರಿಮಿತ ಮಹಿಮಾ ಸಂಪನ್ನನಾದ ಅಪ್ರಮೇಯನು ಸರ್ವಜೀವರ ಇಂದ್ರಿಯಗತನಾಗಿದ್ದು ಭೋಜನ ರಸ ವಿಭಾಗ ಮಾಡಿ ತದ್ವಾರ ದೇಹೋಪಚಯವನ್ನು ಮಾಡುತ್ತಾ ಜೀವರಿಗೆ ತೃಪ್ತಿಪ್ರದನಾಗಿರುವವನು. ಅಂತಹ ಅಪಾರ ಮಹಿಮನ ಅತ್ಯಾಶ್ಚರ್ಯವಾದ ವ್ಯಾಪಾರ ವಿಶೇಷಗಳನ್ನು ವರ್ಣಿಸುವ ಧೀರರಾಗಿರುವರು. ರಮ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲದ ಅರಿಯದ ಅಸಾಧ್ಯ ಚರಿತನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.